ಅದು ನನ್ನ ನಂಬಿಕೆ. ಅದಕ್ಕೆ ಒಂದು ಕಾರನ್ನು ನಿನಗೆ ಪ್ರೆಸೆಂಟ್ ಆಗಿ ಕೊಡ್ತಾ ಇದ್ದೀವಿ. ಥ್ಯಾಂಕ್ಸ್ ಮಾ. ಇದುವರೆಗೂ ಒಂಟಿ ಹುಡುಗ, ಖರ್ಚು ಕಡಿಮೆ, ನೀನಾಯಿತು ನಿನ್ನ ಪಾಡಾಯಿತು ಅಂತ ಇರ್ತಾ ಇದ್ದೆ. ಈಗ ಸಂಸಾರ ಅನ್ನೋ ಮಹಾಸಾಗರಕ್ಕೆ ಧುಮುಕ್ತಾ ಇದೀಯ. ಮದುವೆಗೆ ಮುಂಚೆ ಅದೆಷ್ಟು ಸ್ವಾತಂತ್ರ್ಯ ಇತ್ತೋ ಅದಕ್ಕಿಂತ 4 ಪಟ್ಟು ಹೆಚ್ಚು ಜವಾಬ್ದಾರಿ ಮದುವೆ ಆದಮೇಲೆ ಇರುತ್ತೆ. ಹಾಗಾಗಿ ಹರೀಶ್, ನಿನ್ನ ಸಂಬಳನೂ ಹೆಚ್ಚು ಮಾಡಿದ್ದೀನಿ. ಇದೆಲ್ಲ ನನ್ನ ತಲೆಗೆ ಹೊಳ್ದಿರಲಿಲ್ಲ ಅಮ್ಮ. ಒಬ್ಬ ಕೆಲಸದವನ್ನ ನಿಮ್ಮ ಮನೆ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ದೀರಾ. ನನಗಿನ್ನೆಷ್ಟೇ ಜನ್ಮ ಇದ್ದರೂ ಅದನ್ನು ನಿಮ್ಮ ಸೇವೆಯಲ್ಲೇ ಕಳಿಬೇಕು ಅಂತ ಆಸೆ ನನಗೆ. ಹರೀಶ್, ಹಿರಿಯರಾಗಿ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ. ಅಲ್ಲದೆ ನೀನು ಮನೆ ಮಗ ಅಂತ ನಾವು ಅವತ್ತೇ ಹೇಳಿದ್ದೀವಿ. ಪಾರ್ವತಿ, ದುಡಿಯೋದು ಗಂಡಸಾದರೂ ದುಃಖ ಪಡೋದು ಹೆಂಗಸು ಅಂತಾರೆ. ಒಂದು ಮನೆಯನ್ನು ಕಟ್ಟೋದು ಬರೀ ಕಲ್ಲು ಮಣ್ಣುಗಳಿಂದ ಮಾತ್ರ ಅಲ್ಲ. ಒಂದು ಹೆಣ್ಣಿನ ಕನಸುಗಳಿಂದ, ಅವಳ ರೀತಿ ನೀತಿಗಳಿಂದ, ಧರ್ಮ ಕರ್ಮಗಳಿಂದ, ಅವಳ ಮನಸ್ಸಿನ ಮೂಲೆ ಮೂಲೆಯಲ್ಲಿ ಇರೋ ಆಸೆಯಿಂದ ಕಟ್ಟಿದಾಗ ಅದು ತುಂಬಿದ ಮನೆ ಆಗಿರುತ್ತೆ. ಒಂದು ಹೆಣ್ಣು ಮಗಳಾಗಿ, ಮಡದಿಯಾಗಿ, ತಾಯಿಯಾಗಿ ಮನೆ ಬೆಳಗೋ ದೇವತೆಯಾಗಿರ್ತಾಳೆ. ಆದರೆ ಆ ದೇವತೆಗೂ ಒಂದು ಮನೆ ಬೇಕಲ್ಲ. ಅದಕ್ಕೆ ನಿನ್ನ ಹೆಸರಿಗೆ ಒಂದು ಡಬಲ್ ಬೆಡ್ರೂಮ್ ಫ್ಲ್ಯಾಟ್. ಪಾರ್ವತಿ, ತಗೋ ಪಾರ್ವತಿ. ಅಮ್ಮ, ಈ ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಪಾರ್ವತಿ, ನೀನು ನಮ್ಮ ಮನೆ ಮೇಲಿಟ್ಟಿರೋ ಭಕ್ತಿ, ಪ್ರೀತಿ, ನಿನ್ನ ತಂದೆ ನಮ್ಮ ಮನೆಯ ಸೇವೆ ಮಾಡೋದರಲ್ಲಿ ಕಂಡುಕೊಂಡ ನೆಮ್ಮದಿ, ತೃಪ್ತಿ, ಅವನ ನೀಯತ್ತು, ಇವೆಲ್ಲ ಎಲ್ಲ ಋಣಗಳಿಗೂ ಮೀರಿದ್ದು. ನಾವಿದನ್ನು ನಿಮಗೆ ಅಂತ ಕೊಡ್ತಾ ಇರೋದಕ್ಕಿಂತ ನೀವು ಸಲ್ಲಿಸಿರುವಂಥ ಅದಮ್ಯವಾದ ಸೇವೆಗೆ ನಮ್ಮ ಕಾಣಿಕೆ. ಗುಡಿಸ್ಲಲ್ಲಿದ್ದು ನನಗೆ ಗೂಡು ಕೊಟ್ಟು, ಕಟ್ಟಾಕಿದ ರೆಕ್ಕೆಗಳನ್ನ ಬಿಚ್ಚಿ ಹಾರೋ ಕನಸು ಕೊಟ್ಟು, ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸಿ ತಿದ್ದಿ ತೀಡಿ ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಅದಕ್ಕೆ ನೀವೇ ಅಮ್ಮ ಕಾರಣ. ನನ್ನನ್ನು ನನ್ನ ತಂದೆ ತಾಯಿ ನಿಮ್ಮ ಸೇವೆಗೆ ಅಂತಲೇ ಅರ್ಪಿಸಿರೋ ಕಾಣಿಕೆ. ಕಷ್ಟ ಎಲ್ರಿಗೂ ಬರುತ್ತೆ ಪಾರ್ವತಿ. ಗುಡಿಸ್ಲಲ್ಲಿ ಹುಟ್ಟಿದವನಿಗೆ ಒಂಥರ ಕಷ್ಟ ಆದರೆ ಬಂಗ್ಲೆಯಲ್ಲಿ ಬದುಕೋನಿಗೆ ಇನ್ನೊಂದು ಥರ ಕಷ್ಟ ಇರುತ್ತೆ. ನಮ್ಮ ಸುತ್ತಮುತ್ತ ಇರೋರೆಲ್ಲ ಸುಖವಾಗಿ ನೆಮ್ಮದಿಯಿಂದ ಇರಬೇಕು ಅನ್ನೋದೇ ನನ್ನ ಆಸೆ. ಈ ನೀನು ಒಳ್ಳೆತನನೇ ನೀನು ಯಶಸ್ಸು ಕಾರಣ ಹಾಕಿಲ್ಲ. ಕೊಡೋ ಕೈ ದೊಡ್ಡದಿದ್ರೆ ಬರೋದು ಹೇಗೋ ಬರುತ್ತೆ. ಹರೀಶ್, ಪಾರ್ವತಿ, ಇವತ್ತು ನಿಮ್ಮ ನಿಶ್ಚಿತಾರ್ಥ. ಅಂದರೆ ಆ ಭಗವಂತನ ದೃಷ್ಟಿಲಿ ನೀವಿಬ್ಬರು ಒಂದೇ ದಿಕ್ಕಿನಲ್ಲಿ ಹಾರೋ ಜೋಡಿ ಹಕ್ಕಿಗಳಿದ್ದ ಹಾಗೆ. ಪಾರ್ವತಿ, ಇನ್ನೊಂದು ವಿಚಾರ ಹೇಳಿಮ್ಮ. ಇನ್ನು ಮುಂದೆ ನೀನು ನಮ್ಮ ಮನೇಲಿ ಕೆಲಸ ಮಾಡೋದು ಬೇಡ. ಅಮ್ಮ, ನಾನು ಏನು ತಪ್ಪು ಮಾಡಿದೆ? ನಾನೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ತಿದ್ಕೋತೀನಿ. ನಿಮ್ಮ ಮನೇಲಿ ಕೆಲಸ ಮಾಡೋದನ್ನು ತಪ್ಪಿಸಿ ನಿಮ್ಮ ಸೇವೆ ಮಾಡೋ ಅವಕಾಶನ ಕಿತ್ಕೋಬೇಡಿ. ನಿಮ್ಮ ದಮ್ಮಯ್ಯ ಅಂತೀನಿ. ನೋಡು, ನಾನು ನಿರ್ಧಾರ ತಗೊಂಡಾಗಿದೆ. ನನ್ನ ತೀರ್ಮಾನನ ಬದಲಾಯಿಸೋ ಪ್ರಶ್ನೆನೇ ಇಲ್ಲ. ಇನ್ನು ಮುಂದೆ ನೀನು ನಮ್ಮನೆ ಕೆಲಸಕ್ಕೆ ಬರೋದು ಬೇಡ. ಅಮ್ಮ, ನಿಮ್ಮ ದಮ್ಮಯ್ಯ ಅಂತೀನಿ. ದಯವಿಟ್ಟು ಈ ರೀತಿಯೆಲ್ಲ ಹೇಳಬೇಡಿ. ಪಾರ್ವತಿ, ಇಷ್ಟಕ್ಕೆಲ್ಲ ಕಾಲಿಗೆ ಬೀಳ್ತಾರೇನಮ್ಮ? ಹೇಳು ಹೇಳು
ಪಾರ್ವತಿ, ನಿನ್ನ ಮದುವೆ ಆಗೋ ಹರೀಶ್ಗೆ ಅವನದ್ದೇ ಆದ ಘನತೆ ಗೌರವ ಇದೆ. ಅವನಿಗೆ ಒಳ್ಳೆ ಸ್ಥಾನನೂ ಸಿಕ್ಕಿದೆ. ಇನ್ನು ಮುಂದೆ ನೀನು ಅವನ ಮನೆಯ ನಂದಾದೀಪ ಆಗಿರ್ಬೇಕೆ ಹೊರತು ನಮ್ಮ ಮನೇಲಿ ಒಲೆ ಹಚ್ಚಕ್ಕೆ ಬರಬಾರ್ದಮ್ಮ. ಅದಕ್ಕೋಸ್ಕರ ಹಾಗೆ ಹೇಳಿದೆ. ಅಮ್ಮ, ಅವ್ರ ಮನೆ ಗೌರವನೂ ಕಾಪಾಡ್ತೀನಿ, ಹಾಗೆ ಈ ದೇವಸ್ಥಾನದಲ್ಲಿ ಬಂದು ಕೆಲಸನೂ ಮಾಡ್ತೀನಿ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ ಅಮ್ಮ. ಅಮ್ಮ, ಪಾರ್ವತಿ ಮದುವೆ ಆದಮೇಲೂ ಇಲ್ಲಿಗೆ ಬಂದು ಕೆಲಸ ಮಾಡೋಕ್ಕೆ ನನಗೇನು ಅಭ್ಯಂತರ ಇಲ್ಲಮ್ಮ. ಪಾರ್ವತಿ, ಇನ್ನು ಮುಂದೆ ನೀನು ಲಕ್ಷ ಲಕ್ಷ ಸಂಪಾದನೆ ಮಾಡೋ ಹರೀಶನ ಮನೆ ಒಡತಿಯಾಗೋಳು. ನಿನ್ನ ಕನಸುಗಳು ದೊಡ್ಡದಾಗಿರಬೇಕು, ಆಸೆಗಳು ವಿಶಾಲವಾಗಿ ಬೆಳಿಬೇಕು. ಅದಕ್ಕೆ ಈಗ ನಾನು ಹೇಳಿದ ತೀರ್ಮಾನನೇ ಸರಿ. ಇನ್ನು ಬೇರೆ ಮಾತಾಡೋದು ಬೇಡ, ನೀನು ಹೋಗಿ. ಸಮ್ಮತಿ ಬೇಕಾಗಿಲ್ಲ, ನೀನು ಸರಿಯಾದ ಹೆಜ್ಜೆನೇ ಇಟ್ಟಿದ್ಯಾ. ಅತ್ತೆ ಅತ್ತೆ ಏನೇ ಸ್ವೀಟ್ ತಿಂತ್ಯಾ? ಲೇ, ಇಡೀ ಊರ್ಗೂರೇ ಸುಟ್ಟು ಹೋಗ್ತಾ ಇದ್ರು, ಕೋಳಿ ಮಾತ್ರ ತನ್ನ ಬುಡ ಕಾಯಿಸ್ಕೊಂಡು ಮೊಟ್ಟೆ ಇಡಕ್ ಜಾಗ ಹುಡುಕ್ತಿತ್ತಂತೆ. ಹಂಗಾಯ್ತು ನಿನ್ ಕಥೆ. ಕೋಳಿ ಮೊಟ್ಟೆ ಅದೇನು ಹೇಳ್ತೇವೆ ಸರಿಯಾಗಿ ಹೇಳತ್ತೆ. ನಿಂಗೆ ಗೊತ್ತು ತಾನೇ ನನಗೆ ಜನರಲ್ ನಾಲೆಡ್ಜ್ ಕಮ್ಮಿ ಅಂತ. ಅದೇನೋ ಬಿಡಿಸಿ ಬಿಡಿಸಿ ಹೇಳೋ. ಲೇ ಉಮಾ, ಜನರಲ್ ನಾಲೆಡ್ಜ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಜನಗಳ ನಾಲೆಡ್ಜ್ ಇರಬೇಕು ಅಂತ ನಾನು ಎಷ್ಟು ಸಲ ಬಡ್ಕೊಂಡಿದ್ದೀನಿ. ನಾನು ಮಾತೇ ಕೇಳಲ್ಲ ಅಂತೀಯಲ್ಲೇ, ತಿನ್ನಕ್ಕೆ ಅಂತ ಹುಟ್ಟಿದೀಯನೇ ನೀನು. ಹ್ಞೂ ಅಂತೆ, ನನಗೆ ಒಂದೊಂದ್ಸಲ ಅನಿಸುತ್ತೆ ಇಂಥ ಸ್ವೀಟ್ಗಳೆಲ್ಲ ಮಾಡಿರೋದೇ ನನಗೋಸ್ಕರ, ನಾನು ಹುಟ್ಟಿರೋದೇ ಇಂಥ ಸ್ವೀಟ್ ತಿನ್ನೋಕ್ಕೋಸ್ಕರ ಅಂತ. ಅಯ್ಯೋ ನನ್ನ ಕರ್ಮ. ಲೇ ಉಮಾ, ಆ ಕೆಲಸದವಳು ಎಂಗೇಜ್ಮೆಂಟ್ನ ಹೆಂಗಪ್ಪ ನಿಲ್ಸೋದು ಅಂತ ನಾನು ಕಿಡ್ನಿಲಿ ಇರುವೆ ಬಿಟ್ಕೊಂಡು ಇಲ್ಲಿ ಯೋಚನೆ ಮಾಡ್ತಿದ್ರೆ ನಿನಗೆ ತಿನ್ನೋದೇ ಯೋಚನೆನಾ? ನಂಗೆ ಗೊತ್ತಾತೆ ನೀನು ಎಂಗೇಜ್ಮೆಂಟ್ ನಿಲ್ಲಿಸ್ತೀಯ ಅಂತ ನಂಗೆ ಪಕ್ಕಾ ಗೊತ್ತು. ಅದಕ್ಕೆ ಮುಂಚೆನೇ ಸ್ವೀಟ್ ತಿನ್ಬಿಡ್ತಾ ಇದ್ದೀನಿ. ನಿಲ್ಲಿಸ್ತೀನಿ ಕಣೆ ಉಮಾ, ಖಂಡಿತ ನಿಲ್ಲಿಸ್ತೀನಿ. ಪ್ರೀತು ಎಂಗೇಜ್ಮೆಂಟ್ ನಿಲ್ಸೋಕ್ಕೆ ಫೋಟೋ ಗಿಮಿಕ್ ಯೂಸ್ ಮಾಡಿದೆ. ಈ ಸಲ ನಾನು ಮಾಡೋ ಗಿಮಿಕ್ ಇದೆಯಲ್ಲ, ಆ ಕೆಲಸದವಳು ಎಂಗೇಜ್ಮೆಂಟ್ ಏನು ಅವಳೇ ನಿಂತ್ಕೋಬಾರ್ದು, ಹಾಗೆ ಮಾಡ್ತೀನಿ. ಮಾಡು ಅತ್ತೆ. ನೀನು ಹಂಗೆ ಮಾಡಿದ್ರೆ 1 kg ದೂದ್ ಪೇಡದಲ್ಲಿ 1 ಫುಲ್ ಪೀಸ್ ನಿಂಗೆ ಕೊಡ್ತೀನಿ. ಹಲೋ, ಯಾರು? ನಾನು ಯಾರು ಅನ್ನೋದು ನಿನಗೆ ಮುಖ್ಯ ಅಲ್ಲ, ನಾನೇನು ಹೇಳ್ತೀನಿ ಅನ್ನೋದಷ್ಟೇ ನಿನಗೆ ಮುಖ್ಯ. ಏನು ಹೇಳ್ತಿದ್ದೀರಾ ನೀವು? ಇನ್ನೂ ಹೇಳಿಲ್ಲ, ಹೇಳುದನ್ನ ಕೇಳಿ ನಿನ್ನ ಮಾತು ನಿಂತೋಗ್ಬಾರ್ದು. ಯಾರು ನೀವು? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ನೀನಿವತ್ತು ಸಂತೋಷವಾಗಿ ಹಲ್ಕಿಸ್ಕೊಂಡು ಓಡಾಡೋ ಕಾರಣ ನಾನು. ನನ್ನ ಮಾತು ನೀನು ಚಾಚು ತಪ್ಪದೆ ಕೇಳಿಲ್ಲ ಅಂದ್ರೆ ನೀನು ಮತ್ತೆ ನೀನ್ ಮದ್ವೆ ಆಗ್ತಿದ್ಯಲ್ಲ ಆ ಇನ್ನೊಬ್ಬ ಬಿಖಾರಿ, ನಿಮ್ಮಿಬ್ಬರ ಖುಷಿಗೆ ಅಡಿಯಿಂದ ಮುಡಿವರೆಗೂ ನಂದೇ ಸ್ಟೈಲಲ್ಲಿ ಕೊಳ್ಳಿ ಇಟ್ಬಿಡ್ತೀನಿ. ನೋಡಿ, ನೀವು ಬೇರೆ ಯಾರಿಗೋ ಫೋನ್ ಮಾಡೋಕ್ಕೆ ಹೋಗಿ ನನಗೆ ಫೋನ್ ಮಾಡಿದ್ದೀರಾ ಅನ್ಸುತ್ತೆ, ಕ್ಷಮಿಸಿ. ಪ್ರಭಾವತಿ, ಹನುಮಂತಣ್ಣ ಪಾರುನ ಒಂದು ಒಳ್ಳೆ ಮನೆಗೆ ಸೇರಿಸ್ತಾ ಇದ್ದಾನಲ್ವಾ? ಬನ್ನಿ ಇವರೇ ನಮ್ಮ ಮಗಳು ಪಾರು ಕೈ ಹಿಡಿತಾ ಇರೋ ಹುಡುಗ ಹರೀಶ್ ಅಂತ. ನಮ್ಮ ಆದಿ ಸಾಹೇಬ್ರ ಕಂಪ್ನಿಲಿ ದೊಡ್ಡ ಹುದ್ದೆಲಿದ್ದಾರೆ. ನಮಸ್ಕಾರ. ಹನುಮಂತಣ್ಣ, ನಿನ್ನ ಬೆಳವಣಿಗೆ ನೋಡ್ತಾ ಇದ್ರೆ ತುಂಬ ಸಂತೋಷ ಆಗ್ತಾ ಇದೆ. ಪಾರುನ ದಡ ಮುಟ್ಸೋದು ಅಷ್ಟೇ ಅಲ್ಲ, ಅವಳಿಗೊಂದು ಹೊಸ ಬದುಕನ್ನು ಕಟ್ಕೊಟ್ಟಿದೀಯ. ಇಷ್ಟು ವರ್ಷ ನಿನ್ನ ಪಟ್ಟ ಕಷ್ಟ ಶ್ರಮ ಎಲ್ಲ ಪರಿಹಾರ ಆಯಿತು ಹನುಮಂತಣ್ಣ. ಈ ವೈಭವ ಎಲ್ಲ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ.
ನನಗೂ ಅಷ್ಟೇ ಸಂತೋಷ ಆಗ್ತಿದೆ. ಆದರೆ ಈ ವೈಭವನೆಲ್ಲ ನೋಡೋದಕ್ಕೆ ಅವಳೇ ಇಲ್ವಲ್ಲ ಅನ್ನೋಕ್ಕೋರ್ಗು. ಅವಳಿದ್ದಿದ್ರೆ ಇಷ್ಟೊತ್ತಿಗೆ ಸಿಂಗಾರ ಮಾಡಿಕೊಂಡು ಪಾದರಸ ಥರ ಅಲ್ಲಿಂದ ಇಲ್ಲಿಂದ ಓಡಾಡ್ತಿರೋಳು. ನಮ್ಮ ಪಾರು ಕೂಡ ಅವಳನ್ನೇ ಹೋಲ್ತಿದ್ದಾಳೆ. ಅವಳಿಗೆ ಸಲ್ಲಬೇಕಾದ್ದನ್ನು ಆ ದೇವರು ಸಲ್ಲಿಸ್ತಿದ್ದಾನಲ್ಲ, ಅದೇ ಸಂತೋಷ. ಸಲ್ಲದೆ ಇನ್ನೇನಾಗುತ್ತಪ್ಪ ಹನುಮಂತು? ಕಂಡೋರ್ ಮದುವೆಯಲ್ಲಿ ಉಂಡವನೇ ಜಾಣ ಅನ್ನೋ ಹಾಗೆ ಬೆಟ್ಟೆ ಕಾಸಲ್ಲಿ ಗಟ್ಟಿ ಮದುವೆ ಮಾಡ್ತಿದ್ಯಾ. ದುಃಖ ಪಡೋಕೇನಿದೆ? ನೀನ್ ಕಷ್ಟಪಟ್ಟು ದುಡ್ಡಲ್ಲಿ ಮದುವೆ ಮಾಡಿದ್ದಿದ್ರೆ ನೋವು ನಲಿವು ಅಂದ್ರೆ ಏನು ಅಂತ ಗೊತ್ತಾಗಿರೋದು. ನಿನಗೆ ನೋವೇ ಇಲ್ವಲ್ಲ, ಎಲ್ಲ ಸಿಹಿನೇ. ಅದಕ್ಕೆ ನೋಡು, ನಿನಗಿಷ್ಟವಾಗಿರೋ ಸ್ವೀಟ್ಗಳನ್ನೇ ಮಾಡಿಸಿದೀವಿ. ನೀನು ತಿನ್ನು, ನಿನ್ನ ಸಂಬಂಧಿಕರಿಗೂ ಚೆನ್ನಾಗಿ ತಿನ್ಸು. ಇಂಥ ವೈಭೋಗನ ಹಿಂದೆಂದೂ ಕಂಡಿರಲ್ಲ, ಮುಂದೇನೂ ಕಾಣೋದಿಲ್ಲ. ಆದ್ರೆ ನೆನ್ಪಿಟ್ಕೋ ಹನುಮಂತು, ಈ ಬೆಟ್ಟಿ ಖುಷಿ ಎಲ್ಲ ಟೆಂಪ್ರವರಿ. ಬಲಗೈಯಲ್ಲಿ ಬರುತ್ತೆ, ಎಡಗೈಯಲ್ಲಿ ಹೋಗುತ್ತೆ. ಅಷ್ಟರಲ್ಲಿ ಚೆನ್ನಾಗಿ ಮುಕ್ಕೊಂಬಿಡಿ. ಹನುಮಂತಣ್ಣ, ನಾವು ಹೊರಗಡೆ ಇರ್ತೀವಿ, ಆಮೇಲೆ ಸಿಗ್ತೀವಿ. ಹಲೋ ಮೇಡಮ್, ನೀವು ಹೇಳ್ದಾಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಈಗಾಗಲೇ ಲೊಕೇಶನಲ್ಲಿದ್ದೀನಿ. ವೆರಿ ಗುಡ್, ವೆರಿ ಗುಡ್. ಹಾ, ಆ ಜಾಗ ಅಂತಿಂಥ ಜಾಗ ಅಲ್ಲ, ತುಂಬ ಪವಿತ್ರವಾದ ಜಾಗ, ತುಂಬ ಇಂಪಾರ್ಟೆಂಟ್ ಜಾಗ. ನೋಡು, ನಾನು ಹೇಳ್ದಷ್ಟು ಮಾಡು. ಎಡವಟ್ ಮಾಡಿ ಆ ಜಾಗನೇ ನಿನ್ನ ಮನೆ ಮಾಡ್ಕೊಂಡು ಬಿಟ್ಟಿಯಾ. ಮೇಡಮ್, ನೀವೇನು ತಲೆ ಕೆಡಿಸ್ಕೋಬೇಡಿ. ಈ ಥರದ್ದೆಲ್ಲ ನಾನು ಎಷ್ಟು ನೋಡಿಲ್ಲ. ಹಲೋ, ಕಾನ್ಫಿಡೆನ್ಸ್ ಓಕೆ, ಈ ಓವರ್ ಕಾನ್ಫಿಡೆನ್ಸ್ ಯಾಕೆ? ನೀನು ಆ ಜಾಗದಲ್ಲಿ ಸ್ವಲ್ಪ ಜೋಕೆ. ಇನ್ನೂ ಏನಾದರೂ ಮಾತಾಡಬೇಕೇ? ಇನ್ನೇನೂ ಇಲ್ಲ, ಕೆಲಸ ಮುಗಿಸಿ ಕಾಲ್ ಮಾಡ್ತೀನಿ ಮೇಡಮ್. ಸರಿ, ಆಲ್ ದ ವೆರಿ ಬೆಸ್ಟ್. ಈಗ ಮಜಾ ಬರುತ್ತೆ. ಯಾರಪ್ಪ ಇದು ಪದೇ ಪದೇ ಫೋನ್ ಮಾಡ್ತಾ ಇದ್ದಾರೆ? ರೀ, ಏನ್ರಿ ನಿಮ್ಮ ಸಮಸ್ಯೆ? ನನ್ನ ಮಾತನ್ನ ಗಾಳಿ ತಳ್ಳಿದ್ರೆ ನಿನ್ನ ಬದುಕನ್ನ ಪಾತಾಳಕ್ಕೆ ತಳ್ಕೊಂಡು ಹಾಗೆ ಪಾರ್ವತಿ. ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಬರ್ತಿಲ್ಲ ಅಲ್ಲ? ನನ್ನ ಕಣ್ಣು ನಿನ್ನಿರೋ ಮನೆ ಮೇಲಿದೆ. ಬೇಕಾದ್ರೆ ನಿನ್ ಎಡಗಡೆ ನೋಡು. ನಿನ್ ತಮ್ಮ ಮಾವಿನಕಾಯಿ ತಿಂತಾ ಇದ್ದಾನೆ. ನಿನ್ ಬಲಗಡೆ ನೋಡು, ಸಾವಿತ್ರಿ ಪೂಜೆಗೆ ಹಣ್ಣುಗಳನ್ನ ತಗೊಂಡು ಹೋಗ್ತಿದ್ದಾರೆ. ಕರೆಕ್ಟಾ? ನೋಡು, ಎಲ್ರು ಖುಷಿಯಾಗಿದ್ದಾರೆ. ಆ ಖುಷಿ ಹಾಗೆ ಇರಬೇಕು ಅಂದ್ರೆ ನನ್ನ ಮಾತನ್ನ ಗಮನ ಇಟ್ಟು ಕೇಳು. ಅಮ್ಮ, ಈ ದಿನ ಬರುತ್ತೆ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನಾನು ಈ ಮನೆ ಕಾಲಿಟ್ಟಾಗ ಖಾಲಿ ಹೊಟ್ಟೆ, ಜೊತೆಲಿ ಒಂದೆರಡು ಬಟ್ಟೆ ಅಷ್ಟೇ ಇದ್ದಿದ್ದು. ನಾನು ನನ್ನ ಮಕ್ಕಳಿಗೋಸ್ಕರ ಯಾವ ಆಸ್ತಿನೂ ಮಾಡಲಿಲ್ಲ, ಮನೆ ಕಟ್ಟಿಸ್ಲಿಲ್ಲ, ಹಣ ಕೂಡಿರಲಿಲ್ಲ. ಆದರೆ ನನ್ನ ನಂಬಿಕೆ ಇದ್ದಿದ್ದೆಲ್ಲ ದೇವ್ರ ಮೇಲೆ, ಈ ನನ್ನ ದೇವ್ರ ಮೇಲೆ. ಇವತ್ತು ನೀವೇ ಮುಂದೆ ನಿಂತು ನಮ್ಮ ಮಗಳ ಮದುವೆ ಮಾಡಿಸ್ತಿದ್ದೀರಾ. ಇದಕ್ಕಿಂತ ಆಶೀರ್ವಾದ ಇನ್ನೇನು ಬೇಕು? ಇದುವರೆಗೂ ನಮ್ಮ ಕಿರಿ ತಲೆಗಳು ಮಾಡಿರೋ ಧರ್ಮದ ಕಾರ್ಯ, ಆ ಪುಣ್ಯ ನಿಮ್ಮ ಕುಟುಂಬನ, ನಿಮ್ಮನ್ನು ಚೆನ್ನಾಗಿ ಕಾಪಾಡಲಿ. ಇಷ್ಟೇ ನಾನು ಬೇಡ್ಕೊಳ್ಳೋದು. ಹನುಮಂತು, ನಿನ್ನ ಆಶೀರ್ವಾದ ನಮಗೆ ಬೇಕಾಗಿಲ್ಲ. ನಿನ್ನ ಆಶೀರ್ವಾದ ಬೇಕಾಗಿರೋದು ನಮ್ಮ ಮಕ್ಕಳಿಗೆ. ಹನುಮಂತು, ನಮ್ಮ ಕುಟುಂಬದ ಗೌರವ ಘನತೆಯನ್ನು ಎತ್ತಿ ಹಿಡಿಯೋ ಆದಿಗೆ, ಪಾರ್ವತಿ ಮದುವೆ ಆದಮೇಲೆ ಮದುವೆ ಆಗ್ತಿರೋ ಪ್ರೀತು ದಿಶನಿಗೆ ನಿನ್ನ ಆಶೀರ್ವಾದ, ಹಾರೈಕೆ
ಎಲ್ಲ ಬೇಕಾಗಿದೆ. ನಮ್ಮದಿನ್ನೇನೂ ಇಲ್ಲ. ನಮ್ಮ ಮಕ್ಕಳು ಸಂತೋಷವಾಗಿರೋದನ್ನ ನೋಡ್ಕೊಂಡಿರೋದೇ ಅಲ್ವಾ ಉಳಿದಿರೋದು. ಪಾರ್ವತಿ ಮದುವೆನ ನೋಡಿ ನೀನು ಹೇಗೆ ಹಿರಿ ಹಿಗ್ತಾ ಇದೆಯೋ ಅದೇ ರೀತಿ ನಮ್ಮ ಆದಿ ಮದುವೆ ಆದಾಗ ನಮ್ಮ ಸಂತೋಷಕ್ಕೆ ಮಿತಿನೇ ಇರೋದಿಲ್ಲ. ಅಖಿಲ, ಪ್ರೀತು ಮದುವೆ ಆಗ್ತಿದ್ದ ಹಾಗೆ ಆದಿತ್ಯನಿಗೂ ಮದುವೆ ಮಾಡಿಬಿಡೋಣ, ಏನಂತೀಯ? ಹೌದು ರಘು. ಆದಿ, ನೀನು ನಮ್ಮ ಹಿರಿ ಮಗ ಮಾತ್ರ ಅಲ್ಲ, ಹೆಮ್ಮೆಯ ಮಗ. ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಸಾಧನೆ ಮಾಡಿರೋ ಕೀರ್ತಿ ನಿನಗಿದೆ. ನಿನ್ನಂಥ ಮಗನ್ನ ಪಡೆಯೋದಕ್ಕೆ ತಂದೆ ತಾಯಿ ಪೂಜೆ ಮಾಡ್ತಾರೆ, ಅನ್ನ ನೀರು ಬಿಡ್ತಾರೆ, ಜಪ ತಪ ಮಾಡ್ತಾರೆ. ಅಂಥದ್ರಲ್ಲಿ ನಿನ್ನಂಥ ಮಗನನ್ನು ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿರಬೇಕು ಅಲ್ವಾ? ಅವಕಾಶ ಸಿಕ್ಕಾಗಲೆಲ್ಲ ಆಕಾಶ ಮುಟ್ಟೋ ಕೆಲಸ ಮಾಡಿದೀಯ, ಮೌಲ್ಯಗಳನ್ನು ಮೆರೆದಿದೀಯ. ಅದಕ್ಕೋಸ್ಕರ ಇವತ್ತು ನಿನಗಾಗಿ ನಾನು ಒಂದು ತ್ಯಾಗ ಮಾಡ್ತಿದ್ದೀನಿ. ತ್ಯಾಗನ? ಏನಮ್ಮ? ನೀನು ಇಷ್ಟಪಟ್ಟು ನೀನೇ ಆಯ್ಕೆ ಮಾಡ್ಕೊಳ್ಳೋ ಅವಕಾಶನ ನಿನಗೆ ಕೊಡ್ತಾ ಇದ್ದೀನಿ. ಅಮ್ಮ. ಹೌದು ಆದಿ, ನೀನು ಯಾವ ಹುಡುಗಿನ ಕರ್ಕೊಂಡು ಬಂದು ಅಮ್ಮ ಇವಳು ನಮ್ಮ ಮನೆತನಕ್ಕೆ ತಕ್ಕ ಸೊಸೆ, ನಮ್ಮ ಕುಟುಂಬದ ಘನತೆ ಗೌರವನ ಎತ್ತಿ ಹಿಡಿತಾಳೆ ಅಂತ ನೀನು ತೋರಿಸ್ತೀಯೋ ಅದೇ ಹುಡುಗಿನ ಕಣ್ಣು ಮುಚ್ಚಿ ಸೊಸೆ ಅಂತ ಒಪ್ಕೋತೀವಿ ಅಲ್ವಾ ರಘು? ನಮಗೆ ನಿನ್ನ ಮೇಲೆ ಅಷ್ಟೊಂದು ನಂಬಿಕೆ ಇದೆ ಆದಿತ್ಯ. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್ ಅಮ್ಮ. ನಿಮ್ಮ ನಂಬಿಕೆನ ನಾನು ಯಾವಾಗಲೂ ಉಳಿಸ್ಕೋತೀನಿ. ಈಗ ನನ್ನ ಮೇಲೆ ನಂಬಿಕೆ ಬಂತ ಪಾರ್ವತಿ? ನೀನಿವತ್ತು ಸಂತೋಷದಿಂದ ತೇಲ್ತಾ ಇದೆಯಾ? ಆದ್ರೆ ನೀನು ಪೂಜಿಸೋ ದೇವರುಗಳನ್ನ ಇವತ್ತು ಕೆರೆಯಲ್ಲಿ ಮುಳುಗ್ಸೋ ದಿನ. ಒಂದ್ ಕಡೆ ಹರೀಶ್ ನಿನ್ ಬೆರಳಿಗೆ ಉಂಗ್ರ ತೊಡ್ಸಿದ್ರೆ ಇನ್ನೊಂದ್ ಕಡೆ ಅವನ ಕೈಗೆ ಕೋಳ ಬೀಳುತ್ತೆ. ಆದಿತ್ಯನ ಸಾಮ್ರಾಜ್ಯ ಕುಸಿದ್ ಬೀಳುತ್ತೆ. ಏನು ಹೇಳ್ತಿದ್ದೀರಾ ಮೇಡಮ್? ಹರೀಶ್ ಅವ್ರಂಥದ್ದೇನು ಮಾಡಿದ್ದಾರೆ? ಅವ್ರೇನು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಮೇಡಮ್. ನಿಮ್ಮ ಆದಿತ್ಯ ಹರ್ಬಲ್ ಪ್ರಾಡಕ್ಟ್ ಕಂಪ್ನಿಯ ಲೋಗೋದಲ್ಲಿರೋ ಕಣ್ಣು ಯಾರ್ದು ಗೊತ್ತಾ? ಯಾರ್ದು ಮೇಡಮ್? ನಂದು. ನನ್ನ ಪರ್ಮಿಷನ್ ಇಲ್ಲದೆ ಅದನ್ನ ಬಳಸಿದ್ದಾರೆ. ಅದು ಅಲ್ಲದೆ ಅದರಿಂದ ಕೋಟ್ಯಾಂತರ ರೂಪಾಯಿ ಲಾಭ ಮಾಡಿದ್ದಾರೆ. ನನ್ ಜೊತೆ ಇದ್ದು ನನಗೆ ಮೋಸ ಮಾಡಿ ನನ್ ಕಣ್ಗಳನ್ನ ಫೋಟೋ ತೆಗೆದು ಆ ಆದಿತ್ಯನ್ಗೆ ಕೊಟ್ಟ ಹರೀಶ್ಗೆ ಒಂದ್ ಶಿಕ್ಷೆ. ಅದ್ಯಾರ್ ಕಣ್ಣು ಅಂತ ತಿಳ್ಕೊಳ್ದೆ ಆ ಕಣ್ಣನ್ನ ಲೋಗೋ ಮಾಡಿ ದುಡ್ಡು ಮಾಡಿರೋ ಫ್ರಾಡ್ ಆದಿತ್ಯನಿಗೆ ಬೀದಿಗೆ ತರೋ ಶಿಕ್ಷೆ. ಇನ್ನು ಆ ಅರಸನ ಕೋಟೆ ಅಖಿಲಾಂಡೇಶ್ವರಿ ನನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕು. ಅದೇ ಅವ್ರಿಗೆ ಶಿಕ್ಷೆ. ನೋಡಿ, ಇದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ. ದಯವಿಟ್ಟು ನೀವು ಅವ್ರ ಹತ್ರ ಬಂದು ಮಾತಾಡಿ, ಇದಕ್ಕೊಂದು ಪರಿಹಾರ ಸಿಗುತ್ತೆ. ಅದು ಬಿಟ್ಟು ಈ ಶಿಕ್ಷೆ ಗಿಕ್ಷೆ ಅಂತೆಲ್ಲ ಹೇಳಬೇಡಿ. ನಿಮ್ಮ ದಮ್ಮಯ್ಯ ಅಂತೀನಿ. ಪರಿಹಾರ? ಅದಕ್ಕೀಗ ಸಮಯ ಇಲ್ಲ ಪಾರ್ವತಿ. ಮತ್ತೆ ನಿಮ್ಗೇನು ಬೇಕು ಅಂತ ಹೇಳಿ. ಗುಡ್, ಈಗ ದಾರಿಗೆ ಬರ್ತಿದ್ಯಾ? ನಿನ್ನಿಂದ ನನ್ಗೊಂದು ಕೆಲಸ ಆಗ್ಬೇಕು. ಏನು ಕೆಲಸ ಆಗ್ಬೇಕು ಹೇಳಿ. ಅದನ್ನ ಆದಷ್ಟು ಬೇಗ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್. ಮೇಡಮ್